ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಿಮಗೆ ಒಂದು ನಿಜ ನಾವು ಏನು ಇಷ್ಟು ವರ್ಷ ಅರ್ನ್ ಮಾಡಿದ್ದೀವಿ, ಸುಮ್ಮನೆ ನಾವು ಹಿಂಗೆ ವಿಡಿಯೋ ಮಾಡಿಕೊಂಡು ಎಷ್ಟು ಅರ್ನ್ ಮಾಡಿದ್ದೀವಿ, ಹೇಗೆ ಮಾಡಿದ್ವಿ, ಹೇಗೆ ಅರ್ನ್ ಮಾಡಬೇಕು ನೀವು ಕೂತ್ಕೊಂಡೆ ಅಂತ ನಿಮಗೆ ನಾವು ಅರ್ನ್ ಮಾಡಿದ ಪ್ರೂಫ್ ಸಮೇತ ನಿಮಗೆ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನಾವು ಇಲ್ಲಿಗೆ ವಿಡಿಯೋ ಸ್ಟಾರ್ಟ್ ಮಾಡಿ ಇಲ್ಲಿಗೆ ಕರೆಕ್ಟಾಗಿ ಒಂದು ವರ್ಷದ ಮೇಲೆ 2 ತಿಂಗಳಾಗಿದೆ ಅಲ್ವಾ. ಒಂದು ವರ್ಷದ ಮೇಲೆ 2 ತಿಂಗಳಾಗಿದೆ. ಬಸ್ ನಾನು ಸತ್ಯವಾಗ ಹೇಳ್ತಾ ಇದ್ದೀನಿ, ಯಾಕಂದರೆ ನಾವು ಪ್ರೂಫ್ ಇಲ್ಲದೆ ನಾವು ಸುಮ್ಮನೆ ಮಾತಾಡೋಕ್ಕೆ ಹೋಗಲ್ಲ. ನಮಗೆ 1,22,102 ರೂಪಾಯಿ ಕರೆಕ್ಟಾಗಿ ಹೇಳ್ಬೇಕಂದ್ರೆ 102 ರೂಪಾಯಿನೂ ಸೇರಿಸಿ ಹೇಳ್ತಾ ಇದ್ದೀವಿ. ಬೈಸ್ ಅಷ್ಟೊಂದು ಅರ್ನ್ ಮಾಡಿದ್ವಿ. ಅದು ಹೇಗೆ, ಯಾವ ರೀತಿ ಅರ್ನ್ ಮಾಡಬೇಕು, ಯೂಟ್ಯೂಬಲ್ಲಿ ಯಾವ ರೀತಿ ದುಡ್ಡು ಬರುತ್ತೆ. ಇವಾಗೆಲ್ಲ ಹೇಳ್ತಿರ್ತಾರೆ ಎಲ್ಲರೂ ವ್ಲಾಗ್ ಸ್ಟಾರ್ಟ್ ಮಾಡಿ ದುಡ್ಡು ಮಾಡ್ತಾಯಿದ್ದೀವಿ. ಬೈಸ್ ಈ ಥರ ಕುಕ್ಕಿಂಗ್ ಮಾಡಿದ್ರೆ ಎಷ್ಟು ದುಡ್ಡು ಬರುತ್ತೆ, ಮತ್ತು ಇದು ಟ್ರಾವೆಲ್ ಮಾಡಿದ್ರೆ ಎಷ್ಟು ದುಡ್ಡು ಬರುತ್ತೆ, ಎಷ್ಟು ನಿಮಿಷಕ್ಕೆ ಎಷ್ಟು ದುಡ್ಡು ಬರುತ್ತೆ, ಆಮೇಲೆ ಇವಾಗ ಲೆಂತ್ ವೀಡಿಯೋಗೆ ಎಷ್ಟು ದುಡ್ಡು ಬರುತ್ತೆ, ಶಾರ್ಟ್ಸ್ ವೀಡಿಯೋ ಬಿಡ್ತಿರಲ್ಲ ಅದಕ್ಕೆ ಎಷ್ಟು ಬರುತ್ತೆ, ಎಷ್ಟು ವ್ಯೂಸ್ ಬಂದರೆ ದುಡ್ಡು ಬರುತ್ತೆ, ಯಾವ ರೀತಿ ಅಂತ ತುಂಬ ಗೊಂದಲಗಳಿದೆ ನಮ್ಮ ಫ್ರೆಂಡ್ಸ್ಗೆ ಅಲ್ವಾ. ಇವಾಗ ನಾನು ಹೇಳ್ತಾ ಇರೋದು ಏನಂದರೆ, ಈ ಹುಡುಗ ಇಲ್ಲಿ ಕೂತಿದ್ದಾನಲ್ಲ, ಇವನು ಸ್ಟಾರ್ಟ್ ಮಾಡಿ ಇವಾಗ 6 ಮಂತ್ ಆಯಿತು. ಇವಾಗ ನಾನು ಇವನು ಜೊತೆಗೆ ಮಾಡ್ತಾಯಿದ್ದೀನಿ. ಇವಾಗ ಇವನು ಕೇಳಿದ್ರೆ ಶಾಕ್ ಆಗ್ತೀರ, ಯಾಕಂದರೆ ಇವನು ದುಡ್ದಿರೋದು 3,29,204 ರೂಪಾಯಿ. ನನಗಿಂತ ಜಾಸ್ತಿ ದುಡ್ದಿದ್ದಾನೆ. ಯಾಕಂತ ಹೇಳಿದ್ರೆ ಇವನ ಸ್ಟ್ರಗಲ್, ಇವನ ಎಫರ್ಟ್, ಇವನು ಮಾಡೋ ಕೆಲಸದಲ್ಲಿ ಇರೋ ಶ್ರದ್ಧೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಸ್ಟಾರ್ಟ್ ಮಾಡಿ ಬ್ರೋ ನೀವು ಕೇಳ್ಬೋದು, ಬ್ರೋ ನೀವು ಸ್ಟಾರ್ಟ್ ಮಾಡಿ 1 ವರ್ಷ ಆಯಿತು, ಇವನು ಸ್ಟಾರ್ಟ್ ಮಾಡಿ 6 ತಿಂಗಳಾಗಿದೆ, ಅವ್ನು 3 ಲಕ್ಷ ದುಡ್ದಿದ್ದಾನೆ, ನೀವು 1 ಲಕ್ಷ ದುಡ್ದಿದ್ದೀರಾ, ಸಮಥಿಂಗ್ 1 ಲಕ್ಷ ಮೇಲೆ ದುಡ್ದಿದ್ದೀರಾ ಅಂದರೆ, ಬ್ರೋ ನಾನು ಹೇಳೋದಿಷ್ಟೇ. ಬ್ರೋ ನಾನು ಮಾಡ್ತಾಯಿರೋ ವೀಡಿಯೋಸಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡ್ತಾಯಿಲ್ಲ ನಿಜ ಹೇಳ್ಬೇಕಂದ್ರೆ. ಯಾಕಂದರೆ ನಾನು ಸ್ವಲ್ಪ ಮೀಟಿಂಗ್, ನಾನು ಬೇರೆ ಇನ್ನೊಂದು ವರ್ಕ್ ಬಿಸ್ನೆಸ್ ಮಾಡೋದ್ರಿಂದ ವೀಡಿಯೋಸ್ ಬಗ್ಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದನ್ನ ಕಮ್ಮಿ ಮಾಡಿದ್ವಿ. ಇವಾಗ ಯಾವ ರೀತಿ ಅಂತ ಹೇಳಿದ್ರೆ, ನೀವು ಪಬ್ಲಿಕಲ್ಲಿ ಹೋಗ್ತಾ ಇರಬೇಕಾದ್ರೆ ಅಕ್ಕಪಕ್ಕ ನೋಡ್ತಾ ಇರ್ತಾರೆ ಜನಗಳು, ಅದ್ರ ಬಗ್ಗೆ ಕೇರ್ ಮಾಡೋಕ್ಕೆ ಹೋಗಬೇಡಿ ನೀವು. ಇವಾಗ ನಾನು ಹೆಂಗೆ ಮಾತಾಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು. ನಾವು ಕೂತಿರೋದು ಒಂದು ಪಬ್ಲಿಕಲ್ಲೇ ಜನ ಹೋಗ್ತಾ ಇರ್ತಾರೆ, ಅವ್ರ ಮುಂದೆ ನಾವು ಹಿಂಗೆ ಮಾತಾಡ್ತಾ ಇರ್ತೀವಿ. ಯಾರು ಏನೇ, ಇವಾಗ ನೀವು ವೀಡಿಯೋ ಮಾಡ್ಬೇಕಾದ್ರೆ ಸ್ವಲ್ಪ ಜನ ನೋಡಿ ನಗ್ತಾ ಇರ್ತಾರೆ, ಅಯ್ಯೋ ಅವ್ನು ನೋಡ್ಗುರು ವೀಡಿಯೋ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇರ್ತಾರೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ನೀವು ಮುಂದೆ ನುಗ್ತಾ ಇರಿ, ಒಂದಲ್ಲ ಒಂದು ದಿವಸ ಟಾಪಲ್ಲಿ ಬಂದೇ ಬರ್ತೀರಾ. ಆ ಭರವಸೆ ನಿಮಗಿರಬೇಕು ಅಲ್ವಾ. ಇವಾಗ ನಾವು ಸ್ಟಾರ್ಟ್ ಮಾಡ್ಬೇಕಾದ್ರೆ ನಮಗೂ ಹಿಂಗೆ ಅನಿಸ್ತಿತ್ತು, ಅಯ್ಯೋ ಜನ ಏನಂತಾರೋ ನಮಗೆ. ಇವಾಗ ಒಂದು ಆನ್ ಮಾಡಿಬಿಟ್ಟು ಯಾರನ್ನ ನೋಡಿದ ತಕ್ಷಣ ನಮಗೆ ಒಂಥರ ನರ್ವಸ್ ಆಗಿಬಿಟ್ಟು ವೀಡಿಯೋ ಆಫ್ ಮಾಡಿಬಿಡ್ತಿದ್ವಿ. ಆಫ್ ಮಾಡಿಬಿಟ್ಟು ಮನೇಲಿ ಹೋಗ್ಬಿಡ್ತಿದ್ವಿ. ಇವಾಗ ಏನು ಗೊತ್ತಾ, ಯಾರಿದ್ರೆ ಹೆಣ್ಸಿನ ಕೆಟ್ಟದೊಂದು ಮಾಡಬಾರ್ದು, ಕೆಟ್ಟದಾಗಿ ಮಾತಾಡಬಾರ್ದು. ಪಬ್ಲಿಕ್ಕಲ್ಲಿ ಯಾರೇನೋ ಬಂದರೂ ನಮ್ಮ ವೀಡಿಯೋಸ್ ನಾವು ಮಾಡ್ಕೊಂಡು ಹೋಗೋಣ ಅಂತ ನಾವು ಪ್ಲ್ಯಾನ್ ಮಾತಾಡ್ತಾನೆ ಇರ್ತಾರೆ, ನಾವು ನಮ್ಮ ಕೆಲಸ ಮಾಡ್ತಾ ಇರಬೇಕು. ಸೂಪರ್. ನಾವು ಇವಾಗ ಸ್ಟಾರ್ಟ್ ಮಾಡಿದ್ದು ಇಲ್ಲಿಗೆ ಜಾನ್ವರಿ 2025 ಜನವರಿಲಿ ಸ್ಟಾರ್ಟ್ ಮಾಡಿದ್ದು. 1 ನಿಮಿಷ ಹೇಳಿ. ಜನವರಿ 2025ರಲ್ಲಿ ಸ್ಟಾರ್ಟ್ ಮಾಡಿದ್ದು. ಇದು ಇವಾಗ 2026 ಮೇ 15ನೇ ತಾರೀಕಿಗೆ. ಇಲ್ಲಿಗೆ ನಾವು ಪ್ರೂಫ್ ಸಮೇತ ತೋರಿಸೋದಾದರೆ, ಇವಾಗ ಇವನ್ ಮೊಬೈಲಲ್ಲಿ ಡಾಕ್ಯುಮೆಂಟ್ರಿ ಇದೆ, ಓಪನ್ ಮಾಡಿ ತೋರಿಸ್ತೀವಿ. ಓಪನ್ ಮಾಡ್ತೀನಿ ಫ್ರೆಂಡ್ಸ್. ಇದನ್ನೆಲ್ಲ ತೋರಿಸಿ ವಿಡಿಯೋ ಮಾಡೋಕ್ಕೆ ನಮಗೆ ಏನು ಕುತೂಹಲ ಇರಲಿಲ್ಲ, ಜನಕ್ಕೆ ಗೊತ್ತಾಗಲಿ. ಯಾಕೆ ಎಲ್ಲರೂ ಏನೂ ಆಗಲ್ಲ ಅಂತಿದ್ದಾರೆ. ನಿಮಗೆ ಇಲ್ಲಿ ಏನಾದರೂ ಮಾಡಿ ತೋರಿಸ್ಬೇಕು. ನೋಡಿ, ನೀವು ನೋಡ್ತಾ ಇದ್ದೀರಲ್ವಾ, ಇದು ಹಿಸ್ಟ್ರಿ, ಇವನು ಎಷ್ಟು ದುಡ್ದಿದ್ದಾನೆ ಅಂತ ಯೂಟ್ಯೂಬಲ್ಲಿ. ಯಾಕೆ ಫ್ರೆಂಡ್ಸ್ ಅಂದರೆ, ನೀವು ಝೂಮ್ ಮಾಡಿ ಅಲ್ಲಕ್ಕೆ ತೋರಿಸ್ಬೋದು ಅಂತ ಕೇಳ್ಬೋದು ನೀವು. ಅವನ ID ಗೊತ್ತಾಗುತ್ತೆ, ಅವ್ನ ಪಾಸ್ವರ್ಡ್ ಹಾಕಿರೋದೆಲ್ಲ ಗೊತ್ತಾಗುತ್ತೆ, ಅಕೌಂಟಲ್ಲಿರೋ ಅಮೌಂಟ್ ಕಟ್ಟಾದರೆ. ಫ್ರೆಂಡ್ಸ್, ನಾವು ಹೇಳ್ತಾ ಇರೋ ಮಾತನ್ನು ನೀವು ಮೋಟಿವೇಶನ್ ಆಗಿ ತಗೊಂಡು ನೀವು ಇವತ್ತಿಂದ ವೀಡಿಯೋ ಸ್ಟಾರ್ಟ್ ಮಾಡಿದ್ರೆ ಮುಂದೊಂದಿನ ಸ್ಟ್ರಗಲ್ ನೀವು ಕೂತ್ಕೊಂಡು ಆರಾಮಾಗಿ ಅರ್ನ್ ಮಾಡ್ಬೋದು. ಯಾಕಂದರೆ ಇವಾಗ ಇವನು ಇನ್ನೊಂದು ವರ್ಷ, ಇನ್ನೊಂದು 6 ತಿಂಗಳು ಸ್ಟ್ರಗಲ್ ಮಾಡಿದ್ರೆ ಒಂದೊಂದು BMW ಬರ್ಬೋದು, ಬ್ರೆಂಚ್ ಕಾರ್ ಬರ್ಬೋದು. ನಾನು ಹೇಳ್ತಾ ಇದ್ದೀನಿ, ಯಾರು ಏನಂದ್ರೂ ಕೇರ್ ಮಾಡೋಕ್ಕೆ ಹೋಗ್ಬೇಡಿ, ವೀಡಿಯೋ ಮಾಡಿ ಅಲ್ವಾ. ಇವಾಗ ಏನು ಟೆನ್ಷನ್ನೇ ತಗೋಬೇಡಿ, ಹೆಂಗೆ ಬರುತ್ತೋ ಹಂಗೆ ಮಾಡಿ. ಹೆಂಗೆ ಬರುತ್ತೋ ನಾನು ಹೇಳ್ತಾ ಇರೋದಂದರೆ,
ಡೇ ಫಾರ್ ಡೇ ಚೇಂಜ್ ಆಗ್ತೀರಾ. ಈ ರೀತಿ ಮಾಡಬೇಕಂತ ನಿಮಗೆ ಐಡಿಯಾಸ್ ಬರುತ್ತೆ. ಏನು ಕೆಲಸ ಮಾಡ್ದೇನೆ ನೀವು ಯೂಟ್ಯೂಬಲ್ಲಿ ಹೇಳ್ತಾ ಇದ್ದೀನಿ, ತಿಂಗಳಿಗೆ ಆರಾಮಾಗಿ ಕಣ್ಣು ಮುಚ್ಕೊಂಡು 1 ಲಕ್ಷ ಮಾಡ್ಬೋದು ಫ್ರೆಂಡ್ಸ್. ಇನ್ಮೇಲೆ ನಾನು ಮಾಡ್ತೀನಿ, ಇವನು ಮಾಡ್ತಾನೆ, 1 ಲಕ್ಷ ಮಾಡ್ಬೋದು, ಇನ್ನೂ ಜಾಸ್ತಿನೂ ಮಾಡ್ಬೋದು. ಹೌದು. ಎಫರ್ಟು, ಸ್ಟ್ರಗಲ್ಲು, ನಿಮ್ಮ ಭರವಸೆ, ನಿಮ್ಮ ಮೇಲೆ ಇಟ್ಟಿರೋ ನಂಬಿಕೆನ ಯಾವತ್ತೂ ಕಳ್ಕೊಬಾರ್ದು. ಫಸ್ಟು ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ. ಹೌದು. ಇವಾಗ ನಮ್ಮ ಮೇಲೆ ನಾವು ನಂಬಿಕೆ ಇಟ್ಕೊಂಡಿರಲಿಲ್ಲ ಅಂದರೆ ನಾವು ಇಲ್ಲಿ ಕೂತ್ಕೊಂಡು ಹಿಂಗೆ ಮಾತಾಡೋಕ್ಕಾಗ್ತಾ ಇರಲಿಲ್ಲ, ಎಲ್ಲೋ ಒಂದು ತಾವು ಕೆಲಸ ಮಾಡ್ತಿದ್ವಿ. ಇವಾಗ ನಾವು ಫ್ರೀ ಆಗಿದ್ದೀವಿ ಫ್ರೆಂಡ್ಸ್. ಏನಿಲ್ಲ, ನಿಜ ಹೇಳ್ಬೇಕಂದ್ರೆ ನೆಕ್ಸ್ಟು ಇನ್ನು 3 ತಿಂಗಳಲ್ಲಿ ಮಹೀಂದ್ರ ಥಾರ್ ಬುಕ್ ಮಾಡೋಣ ಅಂದ್ಕೊಂಡಿದ್ದೀವಿ ಇಬ್ಬರು ಸೇರಿ. ಇವಾಗ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ ಮಹೀಂದ್ರ ಥಾರ್ ಎಷ್ಟು ಲಕ್ಷ ಅಂತ. ಅದು ಊಹೆನೇ ಮಾಡ್ಕೊಂಡಿರಲಿಲ್ಲ ನಾವು ಮಹೀಂದ್ರ ಥಾರ್ ತಗೋತೀವಿ ಅಂತ. ನೆಕ್ಸ್ಟ್ ಇನ್ನು 3 ತಿಂಗಳಲ್ಲಿ ನಮ್ಮದು ಮಹೀಂದ್ರ ಥಾರ್ ಬರುತ್ತೆ, ಅದು ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀವಿ. ಅದು ಬಿಗ್ ಓಪನಿಂಗ್ನ ವೀಡಿಯೋ ನಿಮ್ಮ ಮುಂದೆ ತೋರಿಸ್ತೀವಿ ಬಾಯ್ಸ್. ಆಮೇಲೆ ಮಹೀಂದ್ರ ಥಾರ್ನ ನಮಗೆ ತಗೊಳಕ್ಕೆ ಕನಸು ಒಬ್ಬ ಚಾಲೆಂಜ್ ಹಾಕಿರೋದ್ರಿಂದ, ಬ್ರೋ ನಿಮ್ಮ ಕೈಯಲ್ಲಿ ಏನೂ ಆಗಲ್ಲ ಅಂತ ಆವಾಗ ಒಬ್ಬ ಚಾಲೆಂಜ್ ಹಾಕಿದ್ದ, ಅದು ಇನ್ನೂ ನೆನಪಿದೆಯೋ ಇಲ್ವೋ ಅಲ್ವಾ? ಅವನು ಕೊಟ್ಟಿರೋ ಚಾಲೆಂಜಿಂದನೇ ನಾವು ಇವತ್ತು ಬೆಳೆದಿರೋದು. ಯಾರೇ ಏನೇ ಅನ್ನಲಿ, ಯಾರೇ ಒಬ್ಬ ಏನೋ ನಿಮಗೆ ಚಾಲೆಂಜ್ ಇಕ್ಕಿದ್ದಾನೆ ಅಂದರೆ ಅಕ್ಸೆಪ್ಟ್ ಮಾಡಿ ಅವನ ಮುಂದೆ ಗೆದ್ದು ತೋರಿಸಿ ನೀವು. ಹಲೋ ಫ್ರೆಂಡ್ಸ್, ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಾಳೆ ಒಂದು ದಿವಸ ಅವನು ನಿಮ್ಮನ್ನು ನೋಡಿ, ನಿಮ್ಮ ಬೆಳವಣಿಗೆ ನೋಡಿ ಅವನು ಆಶ್ಚರ್ಯ ಪಡಬೇಕು, ಭಯ ಪಡಬೇಕು, ಆ ರೀತಿ ಬೆಳಿಬೇಕು ನೀವು. ನಾವು ಶತ್ರುವಿಂದನೂ ನಾವು ಬೆಳಿಬೋದು. ಹೌದಲ್ವಾ ಫ್ರೆಂಡ್ಸ್? ಹೇಳಿದ ಮತ್ತೆ ಸತ್ಯ ಅಲ್ವಾ ಫ್ರೆಂಡ್ಸ್? ಯೂಟ್ಯೂಬಲ್ಲಿ ಏನಿಲ್ಲ ಫ್ರೆಂಡ್ಸ್, ನೀವು 8 ನಿಮಿಷಕ್ಕೆ ವೀಡಿಯೋ ಮಾಡಿ, 10 ನಿಮಿಷಕ್ಕೆ ವೀಡಿಯೋ ಮಾಡಿ, 12 ನಿಮಿಷಕ್ಕೆ ವೀಡಿಯೋ ಮಾಡಿ. ಇಂಪಾರ್ಟೆಂಟ್ ಏನಂದರೆ, ಇವಾಗ 8 ನಿಮಿಷಕ್ಕೆ ಸಮಥಿಂಗ್ ಇವನಿಗೆ ಅಮೌಂಟ್ ಬಂದಿರೋ ಪ್ರಕಾರ 1 ವ್ಯೂಸ್ಗೆ ಇವನಿಗೆ ಸಮಥಿಂಗ್ 3 ಪೈಸೆ, 1 ವ್ಯೂಸ್ 3 ಪೈಸೆ ಬರುತ್ತೆ 1 ವ್ಯೂಸ್ಗೆ. ಇವಾಗ ನನ್ನ ಯೂಟ್ಯೂಬಲ್ಲಿ ನನ್ನ ಲೆಂತ್ ವೀಡಿಯೋ ಬಿಡೋದ್ರಿಂದ ನನಗೆ 5 ಪೈಸೆ ಕೊಡ್ತಾಯಿದ್ದಾರೆ ಲೆಂತ್ ವೀಡಿಯೋಗೆ. ನಾನು 10 ನಿಮಿಷ ಮೇಲೆ ಮಾಡ್ತೀನಲ್ವ ವೀಡಿಯೋಸ್ಗಳನ್ನು ಯೂಟ್ಯೂಬಲ್ಲಿ, ಅದಕ್ಕೆ ನನಗೆ 5 ಪೈಸೆ ಕೊಡ್ತಾಯಿದ್ದಾರೆ, ಇವನಿಗೆ 3 ಪೈಸೆ ಕೊಡ್ತಾರೆ. ಲೆಂತ್ ವೀಡಿಯೋ ಮೇಲೆ ಡಿಫ್ರೆಂಟ್ ಆಗುತ್ತೆ. ಇವಾಗ ಶಾರ್ಟ್ಸ್ ವೀಡಿಯೋ ಬಿಡೋದಾದರೆ, ಚಿಕ್ಕ ವೀಡಿಯೋ ಲೆಂತ್ ರೀಲ್ಸ್ ಮಾಡಿ ಹಾಕ್ತೀನಿ ಅಂದರೆ ಅದು ಬಂದುಬಿಟ್ಟು ಟೈಮಿಂಗ್ಸ್ ಬರೋಲ್ಲ, ಮಿನಿಟ್ಸ್ ಬರೋಲ್ಲ, ಅದು ವ್ಯೂಸ್ ಮೇಲೆ ಗೊತ್ತಾಗುತ್ತೆ. ಹಾಯ್ ಸರ್, ಮುಗೀತಾ ಸರ್ ಡ್ಯೂಟಿ? ನೋಡಿ ಆ ಥರ ಎಲ್ಲೋದ್ರೂ ಇವಾಗ ನಮ್ಮನ್ನ ಗುರುತಿಸ್ತಾ ಇರ್ತಾರೆ. ಏನು ಸರ್ ಟೀ ಕಾಫಿ ಆಯಿತಾ ಅಂತ ಇರ್ತಾರೆ. ಹಾಯ್ ಸರ್, ಯಾಕೆಂದರೆ ನಾವು ಅವ್ರಿಗೆ ಮಾತಾಡ್ಸಿಲ್ಲ ಅಂದರೆ ಏನಪ್ಪ ಬೆಳ್ಕೊಂಬಿಟ್ರು ಮಾತಾಡ್ಸಲ್ಲ ಅನ್ನೋದು ಬೇಜಾರಿರುತ್ತೆ. ಆ ಥರ ಮಾತಾಡ್ಸ್ತಾ ಇರ್ತೀವಿ. ಏನಂದರೆ ಶಾರ್ಟ್ಸ್ ವಿಡಿಯೋಗೆ ಬಂದುಬಿಟ್ಟು ಅದರಲ್ಲಿ ಅಮೌಂಟ್ ಜಾಸ್ತಿ, ಅಂದರೆ ವ್ಯೂಸ್ ಹೋಗಬೇಕು. ಮಿಲಿಯನ್ ವ್ಯೂಸ್ ಏನಾದರೂ ಶಾರ್ಟ್ಸ್ ವೀಡಿಯೋ ಹೋಯ್ತು ಅಂದರೆ 1 ಮಿಲಿಯನ್ಗೆ ಸಮಥಿಂಗ್ ಎಷ್ಟು ಚಿನ್ನ? 1 ಮಿಲಿಯನ್ಗೆ ಒಂದು 50,000. ಅಂದರೆ ಇವನಿಗೆ ತೋರಿಸಿರೋ ಪ್ರಕಾರ ಇವನ್ ವೀಡಿಯೋಸ್ಗಳಿಗೆ 15 ಅಂದರೆ 50,000 15,000 ಇವನಿಗೆ ತೋರಿಸಿರೋ ಪ್ರಕಾರ. ಯಾಕಂದರೆ ನಾನು ಶಾರ್ಟ್ಸ್ ವೀಡಿಯೋ ಬಿಡಲ್ಲ, ಅದಕ್ಕಾಗಿ ಇವನ್ನ ಕೇಳಿದ್ದು. ಬ್ರೋ, ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ನಿಮ್ಮ ಭರವಸೆ, ನಿಮ್ಮ ಗೆಲುವು ನಿಮ್ಮ ಕೈಯಲ್ಲಿದೆ. ಮುಂದೆ ನುಗ್ತಾ ಇರಿ, ವೀಡಿಯೋಸ್ ಮಾಡ್ತಾ ಇರಿ. ಇನ್ನು ಮುಂದೆ ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದಾರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಹೊಸ ವೀಡಿಯೋಗಳು ಹೇಗೆ ಮಾಡಬೇಕು, ಯಾವ ಥರ ಯೂಟ್ಯೂಬಲ್ಲಿ ಅರ್ನಿಂಗ್ ಮಾಡಬೇಕು ಅಂತ ನಾವು ಇಬ್ಬರು ತಿಳಿಸ್ಕೊಡ್ತಾ ಇರ್ತೀವಿ. ಏನು ಹೇಳೋಕ್ಕೆ ಇಷ್ಟಪಡ್ತೀಯಾ ಯೋಗೇಶ್? ಲಾಸ್ಟ್ ನಿಮ್ಮ ಮೇಲೆ ನೀವು ಭರವಸೆ ಇಡಿ. ಯಾವಾಗಲೂ ಮಾತಾಡೋರು ಮಾತಾಡ್ತಾನೆ ಇರ್ತಾರೆ. ಯಾಕಂದರೆ ನಾವು ಇವಾಗ ಒಂದು ಶತ್ರುವಿಂದನೂ ನಾವು ಬೆಳೀತಾ ಇದ್ದೀವಿ ಅಂದರೆ ಅವರನ್ನು ಒಂದು ಮೋಟಿವೇಶನ್ ಆಗಿ ತಗೋಬೋದು. ಹಾಗಾಗಿ ಇನ್ಮೇಲೆ ಕಂಟಿನ್ಯೂಸ್ ವೀಡಿಯೋಸ್ ಬರ್ತಾ ಇರುತ್ತೆ. ಅದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.